ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಗೌರಿ ಅವಳ ಪಾಡಿಗೆ ಕೆಲಸ ಮಾಡ್ಕೋತಿದ್ರೆ ಇನ್ನು ಚಿನ್ನು ಕಾಲ್ ಮಾಡ್ತಾಳೆ. ಹೇಳೆ ಚಿನ್ನು, ಅಕ್ಕ ಅದು ಅಕ್ಕನಿಗೂ ಇಲ್ಲಿ ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರೆ ಅಕ್ಕ. ಏನೇ ಹೇಳ್ತಿದ್ಯಾ? ಹೌದು ಅಕ್ಕ, ಅಮ್ಮ ಯಾವುದೋ ಹುಡುಕಿ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಂಗೆ, ಓ ಹೌದಾ, ಬಿಡು, ಅಮ್ಮ ಏನು ಮಾಡಿದ್ರು ಅಕ್ಕನ ಒಳ್ಳೇದಕ್ಕೋಸ್ಕರನೇ ಮಾಡ್ತಾರೆ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಯಾಕಕ್ಕ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ಅಲ್ಲ, ಅನಿಕೇತ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದೆ, ಈಗ ಯಾಕಕ್ಕ ನೀನು ಈ ರೀತಿ ಬದಲಾಗಿದ್ಯಾ? ಬೇಡ ಬಿಡೆ ಚಿನ್ನು, ಆ ಅನಿಕೇತ್ ಸರಿ ಇಲ್ಲ, ಎಷ್ಟೋ ಜನರು ಹುಡುಗಿರ್ ಜೊತೆ ಆಟ ಆಡ್ಬಿಟ್ಟಿದ್ದಾನೆ, ಅಂಥವನ್ನ ನಮ್ಮ ಅಕ್ಕನಿಗೆ ಕೊಟ್ಟು ಮದುವೆ ಮಾಡಿಸೋದು ಸರಿಯಲ್ಲ ಅನ್ಸುತ್ತೆ ಕಣೆ. ಮತ್ತೆ ಅವಳ ಜೀವನ ಏನಾದರೂ ಹಾಳಾದರೆ ಮತ್ತೆ ನಾವೇ ಇವಾಗ ಕಣ್ಣಾರೆ ನೋಡಿ ಮತ್ತೆ ಅಪ್ಪ ಅಮ್ಮನಿಗೆ ತುಂಬ ಟೆನ್ಷನ್ ಆಗುತ್ತೆ ಕಣೆ ಅಂತ ಹೇಳ್ತಿದ್ದಂಗೆ, ಮತ್ತೀಗ ಏನು ಮಾಡೋಣ ಅಂತೀಯ ಅಕ್ಕ? ಈಗೇನು ಮಾಡೋ ಅಂಥದ್ದು ಏನಿಲ್ಲ. ಈಗ ಈ ಕಡೆ ನೋಡಿದ್ರೆ ಅನಿಕೇತ್ಗೂ ಇಲ್ಲಿ ಮುಹೂರ್ತ ಫಿಕ್ಸ್, ನಿಶ್ಚಿತಾರ್ಥಕ್ಕೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ಆ ಕಡೆ ಅಕ್ಕಂದು ಮದುವೆ ಆದರೆ ಸರಿ ಹೋಗುತ್ತೆ ಬಿಡು ಅಂತ ಹೇಳಿ ಇನ್ನು ಕಾಲ್ ಕಟ್ ಮಾಡ್ತಾಳೆ. ಆಯಿತು ಅಕ್ಕ, ಆಮೇಲೆ ಮಾಡ್ತೀನಿ ಅಂತ ಇನ್ನು ಫೋನ್ ಇಡ್ತಾಳೆ ಚಿನ್ನು. ಅಷ್ಟೊತ್ತಲ್ಲಿ ಇನ್ನು ಹಿಂದೆ ತಿರುಗಿ ನೋಡಿದ್ರೆ ಅನಿಕೇತ್ ಇರ್ತಾನೆ. ಹೋ ಗೌರಿ, ಏನು ನಿಮ್ಮ ಅಕ್ಕನಿಗೆ ಅಲ್ಲಿ ಎಂಗೇಜ್ಮೆಂಟಾ? ನಿನ್ಗೆ ಹೇಗೆ ಗೊತ್ತು? ಹಾ, ನನಗೆ ಹೇಗೆ ಗೊತ್ತು ಅಂತ ಕೇಳ್ತಿದ್ಯಾ? ಅವಳೇ ಫೋನ್ ಮಾಡಿ ನನಗೆಲ್ಲ ಹೇಳಿದಾಳೆ. ಹೇಗೋ ಅವಳು ಬೇರೆಯವನ್ನ ಮದುವೆ ಆಗಕ್ಕೆ ರೆಡಿ ಆಗಿದ್ದಾಳಲ್ಲ, ಅಷ್ಟು ಸಾಕು. ಹೇಗೋ ನನ್ನ ಜೀವನ ಆರಾಮಾಗಿ ಲೀಡ್ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ, ನೀನು ಇನ್ನ ಎಷ್ಟು ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀಯಾ ಅನಿಕೇತ್? ಎಲ್ಲರನ್ನೂ ಮೋಸ ಮಾಡಿ ಏನೇನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಶ್ರುತಿ, ಲಾವಣ್ಯ, ತ್ರಿಷಾ, ಎಷ್ಟು ಜನನ ಜೊತೆ ಆಟ ಆಡಿದ್ಯಾ ನೀನು? ಆ ವಿಚಾರ ಏನಾದರೂ ನಮ್ಮ ಅಕ್ಕನಿಗೆ ಏನಾದರೂ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಹೇಳು, ಬಿಟ್ರೆ ಮಾತ್ರ ಏನೂ ಇಲ್ಲ, ನಿನ್ನ ಸಿಗ್ದಿದ್ದು ತೋರಣ ಕಟ್ಬಿಡ್ತಾಳೆ, ಹುಷಾರಾಗಿರು ಅಂತ ಹೇಳ್ತಿದ್ದಂಗೆ, ಇನ್ನೇನು ಅವಳ ಕಡೆಯಿಂದ ನನಗೆ ಅವಶ್ಯಕತೆ? ಇನ್ನೇನೂ ಇಲ್ಲ, ಅವಳ ಜೀವನ ಅವಳು ನೋಡ್ಕೋತಾಳೆ. ಇನ್ನು ನಾನು ಈಗ ಒಂದು ಕೋಟ್ಯಾಧೀಶ್ವರ ಹುಡುಗಿನ ಮದುವೆ ಆಗಕ್ಕೆ ನಾನು ರೆಡಿ ಇರಬೇಕಾದ್ರೆ ಅವೆಲ್ಲ ಎಷ್ಟು ಜುಜುಬಿ ಅಂತ ಹೇಳ್ತಾ ಇರ್ತಾನೆ ಅನಿಕೇತ್. ಹೋ ಜುಜುಬಿನಾ? ನಿನಗೆ ಟೈಮ್ ಹತ್ರ ಬರ್ತಿರೋಂಗೆ ಕಾಣ್ತಿದೆ ಅನಿಕೇತ್, ಸ್ವಲ್ಪ ಹುಷಾರಾಗಿರೋದನ್ನ ಕಲಿ, ನನ್ನ ಸವಾಸಕ್ಕೆ ಬರಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ. ನೀವು ನನ್ನ ದಾರಿಗೆ ಬರಬೇಡಿ ಆಯ್ತಾ? ನನ್ನ ಜೀವನನ ನಾನು ಹೇಗೋ ಸಾಗಿಸ್ಕೊಂಡು ಹೋಗೋದು ನನಗೆ ಗೊತ್ತಿದೆ. ನಿಮ್ಮ ಅಕ್ಕನ ಥರ ನಿಮ್ಮ ಅಕ್ಕನಷ್ಟು ನೀವು ದಡ್ಡಿ ಏನಲ್ಲ, ಎಲ್ಲನೂ ನಿಮಗೆ ತಲೆ ಇದೆ, ಅದು ನನಗೂ ಗೊತ್ತು ಅಂತ ಅನಿಕೇತ್ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆಫೀಸ್ ಮ್ಯಾನೇಜರ್ ಅವ್ರನ್ನ ಕರೆಸಿರ್ತಾಳೆ ಗೌರಿ. ಆಗ ನೀವೇನು ಇಷ್ಟೊತ್ತಲ್ಲಿ ಅಂತ ವಿವೇಕ್ ಹೇಳ್ತಿದ್ರೆ, ಅದು ಮೇಡಮ್ ಅವ್ರಿಗೆ ಕರ್ಸಿದ್ರು ಸರ್ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿನೂ ಸಹ ಬಂದಾಗ, ಎಂತ ಕರ್ಸಿದ್ಯಾ ಇಷ್ಟೊತ್ತಲ್ಲಿ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಆಗ ಹೇಳಿ, ನೀವು ಆ ಮನಿ ಟ್ರಾನ್ಸ್ಫರ್ ಎಲ್ಲ ಏನೇನಾಗಿದೆ ಅಂತ ನೀವೇ ಅವರಿಗೆ ವಿವರಣೆ ಮಾಡಿ ಅಂತ ಹೇಳ್ತಿದ್ದಂಗೆ, ಸರ್ ಅದೆಲ್ಲ ಅನಿಕೇತ್ ಅವರೇ ಈಸ್ಕೊಂಡಿರೋದು, ಅದು ನಿಮ್ಮ ಹೆಸರು ಹೇಳಿನೇ ಲಕ್ಷಾನ್ಗಟ್ಲೆ ಈಸ್ಕೊಂಡಿದ್ದಾರೆ, ಇದುವರೆಗೂ ವಾಪಸ್ ಸಹ ಮಾಡಿಲ್ಲ ಅಂತ ಹೇಳ್ತಿದ್ದಿಂದ ನೋಡಿ, ಹೌದಾ ಈಗೆಲ್ಲ ಆಗಿದೆಯಾ ಅಂತ ತುಂಬ ಟೆನ್ಷನ್ ಆಗಿ, ಸರಿ ಆಯಿತು ನೀವು ಹೊರಡಿ ಅಂತ ಹೇಳಿ ಸೀದಾ ಒಳಗಡೆ ಬರ್ತಾನೆ ಅನಿಕೇತ್ ಹತ್ರ ಮಾತಾಡೋಣ ಅಂತ. ನೋಡಿದ್ರೆ ಅನಿಕೇತ್ ಮದುವೆಗೆ ಎಲ್ಲ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಮನೆ ಮಂದಿಯವರೆಲ್ಲ ಖುಷಿಯಾಗಿರೋದನ್ನ ನೋಡಿ ಅನಿಕೇತ್, ಬೇಡ ಈಗ ಕೇಳೋದು ಸರಿಯಲ್ಲ, ಈಗೆಲ್ಲರೂ ಖುಷಿಯಾಗಿದ್ದಾರೆ, ಮತ್ತೆ ಎಂತಕ್ಕೆ ಡಿಸಪಾಯಿಂಟ್ ಮಾಡೋದು ಅಂತ ಅಲ್ಲಿಂದ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಿಕೇತ್ ಸಹ ವಿವೇಕ್ನ ನೋಡ್ತಾ ಇದ್ರೆ, ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಏನೂ ಇಲ್ಲ ಅಂತ ಅವನು ಸಹ ಸನ್ನೆ ಮಾಡಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಬೆಳಗ್ಗೆ ಆಗುತ್ತೆ. ವಿವೇಕ್ಗೆ ಕಾಫಿ ಮತ್ತೆ ತಿಂಡಿ ಎಲ್ಲ ಕೊಡೋದಿಕ್ ಹೋಗಿದ್ರೆ, ಹೋ ಏನು ರೆಡಿ ಆಗ್ಬಿಟ್ಟಿದ್ಯಾ ಇಷ್ಟು ಬೇಗ? ಏನು ಮಾಡೋದಿಕ್ಕಾಗುತ್ತೆ, ಏನಾದರೂ ಒಂದು ಮಾಡಲೇಬೇಕಲ್ಲ, ಮಾಡ್ತಾ ಇದ್ದೀನಿ. ಜ್ಞಾಪನಕ್ಕಿದೆಯಾ ಇವತ್ತೇನಾದರೂ? ಜ್ಞಾಪನಕ್ಕಿದೆ ಕಣ್ರಿ, ಇವತ್ತೇ ಅಲ್ವಾ ನನ್ನ ಲಾಸ್ಟ್ ಡೇ. ಇವತ್ತೇನಾದರೂ ನನ್ನ ನಿಜಾನ ನಿರೂಪಿಸಿಲ್ಲ ಅಂದರೆ ನಾನೇ ಹೊರಟ್ಬಿಡ್ತೀನಿ ಅಂತ ಹೇಳಿದ್ದೀನಲ್ವಾ, ಮತ್ತ್ಯಾಕೆ ಹೇಳ್ತಿದ್ದೀರಾ? ನೆನಪಿದೆ ಅಂದಂಗಾಯ್ತು. ಈಗ ನನಗೆ ನಿನ್ನ ಮಾತಿನೆಲ್ಲ ಅವಶ್ಯಕತೆ ಇಲ್ಲ, ನನಗೆ ಸಾಕ್ಷಿ ಸಮೇತ ನೀನು ನಿರೂಪಿಸಿದ್ರೆ
ನೀನು ಈ ಮನೇಲಿರೋಕ್ಕೆ ಸರಿ ಹೋಗ್ತೀಯಾ, ಇಲ್ಲ ಅಂದರೆ ನೀನು ಹೊರಟ್ಬಿಡ್ಬೇಕಂತ ಗೊತ್ತಿದೆ ಅಲ್ವಾ. ನಿಮಗೆ ಎಷ್ಟೇ ಏನೇ ಹೇಳಿದ್ರು ನೀವು ನಂಬೋದಿಲ್ಲ ಅಲ್ವಾ ರೀ. ಅದಕ್ಕೆ ಸಾಕ್ಷಿ ಸಮೇತನೇ ನಿಮಗೆ ಅನಿಕೇತ್ ವಿಚಾರನ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಸರಿ ಆಯಿತು ಅಂತ ಇನ್ನು ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಶ್ಯಾಮ್ಗೆ ಕಾಲ್ ಬರುತ್ತೆ. ಕಾಲ್ ಬಂದು ಶ್ರುತಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಅದಕ್ಕೆ ಮಾತಾಡಿ ಅಂತ ಹೇಳ್ತಾ ಇರ್ತಾನೆ ಶ್ಯಾಮ್. ಆಗ ಮೇಡಮ್, ನನ್ನ ಹತ್ರ ಆ ಅನಿಕೇತ್ ಮಾಡಿರೋ ಗನಂದಾರಿ ಕೆಲಸದೆಲ್ಲ ವಿಡಿಯೋಗಳಿದೆ, ನಿಮಗೆ ನಾನು ಶೇರ್ ಮಾಡ್ತೀನಿ, ಅಥವಾ ನೀವು ನನ್ನ ನಾಳೆ ಬೆಳಗ್ಗೆ ಮೀಟ್ ಮಾಡಿ ಅಂತ ಹೇಳಿರ್ತಾಳೆ. ಸರಿ ಅಂತ ಇನ್ನು ಅಲ್ಲಿಂದ ಹೊರಟಿರ್ತಾಳೆ. ಹೇಗಾದರೂ ಮಾಡಿ ನಾನು ಶ್ರುತಿನ ಕರ್ಕೊಬಂದು ನಿಜಾನ ಒಪ್ಪಿಸ್ಬೇಕಲ್ಲ ಅಂತ. ಈಗ ಗೌರಿ ಹೊರಟಿದ್ದಾಳೆ ಶ್ರುತಿನ ಕರ್ಕೊಬರ್ಬೇಕು ಅಂತ. ಇನ್ನು ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿನೂ ಸಹ ಮದುವೆಗೆ ಸಿದ್ಧತೆ ಮಾಡಿಸ್ತಾ ಇದ್ದಾಳೆ. ಈಗ ಮೋನಿಕಾಗೆ ಮತ್ತೆ ವಿವೇಕ್ಗೆ ಇಬ್ಬರಿಗೂ ಸಹ ಅನಿಕೇತ್ನ ಬಂಡವಾಳ ಬಯಲಾಗುತ್ತಾ, ಅಥವಾ ಮತ್ತೆ ಏನಾದರೂ ಅಲ್ಲಿ ಗೌರಿಗೆ ಗಂಡಂತರ ಕಾದಿದ್ಯಾ, ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.